ಎಲ್ಲರಿಗೂ ನಮಸ್ತೆ. ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿ ಗೌಡ ಅವರಿಗೆ ಕನ್ನಡ ಬರಲ್ವಾ? ಈ ಬಗ್ಗೆ ನಾವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಾ ಇದೆ. ಇದಕ್ಕೆ ದೊಡ್ಡ ಕಾರಣ ಸಹ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ಹತ್ತಿರ ಬರ್ತಿದೆ. ಈ ಬೆನ್ನಲ್ಲೇ ಸ್ಪರ್ಧಿಗಳ ಹ್ಯಾಶ್ ಟ್ಯಾಗ್ ನ ಅವರೇ ಕುಡಿ ಅಂತ ಹೇಳಿ ಬಿಗ್ ಬಾಸ್ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲಾ ಸ್ಪರ್ಧಿಗಳು ತಮ್ಮ ಹ್ಯಾಶ್ ಟ್ಯಾಗ್ ನ ಕೊಟ್ಟಿದ್ದಾರೆ. ಆದ್ರೆ ಅಶ್ವಿನಿ ಗೌಡ ವಿರುದ್ಧ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನವೇ ಪ್ರಾರಂಭವಾಗಿದೆ. ತಾನು ಹೋರಾಟಗಾರ್ತಿ, ಮಹಿಳಾ ಹಕ್ಕುಗಳ ರಕ್ಷಕಿ ಎಂದೆಲ್ಲ ಮಾತನಾಡುವ ಅಶ್ವಿನಿ ಗೌಡ ಅವರಿಗೆ ಕನ್ನಡವೇ ಸರಿಯಾಗಿ ಬರೋದಿಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಸಹ ಅರಿತು ಬರ್ತಾ ಇದೆ. ಸ್ಪರ್ಧಿಗಳು ತಮ್ಮ ಆಟಕ್ಕೆ ಅನುಗುಣವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಬಹುದಾದಂತಹ ಹ್ಯಾಶ್ ಟ್ಯಾಗ್ ನ ಸ್ವತಃ ಅವರೇ ಕೊಡಬೇಕಾಗಿತ್ತು. ಅದನ್ನ ಬೋರ್ಡ್ ನಲ್ಲಿ ಅವರೇ ಬರಬೇಕಾಗಿತ್ತು. ಅಶ್ವಿನಿ ಗೌಡ ಅವರು ಬೋರ್ಡ್ ಮೇಲೆ ತಮ್ಮನ್ನ ಯಾವ ಹೆಸರಿನಿಂದ ಗುರುತಿಸಬೇಕು ಎಂದು ಬರೆದ್ರು. ಬಿಗ್ ಬಾಸ್ ನಲ್ಲಿ ತಮ್ಮನ್ನ ಗೇಮ್ ನಿಂದ ಜನ ಛಲಗಾರ್ತಿ ಅಶ್ವಿನಿ ಎಂದು ಕರೆಯಬೇಕು ಎಂದು ಬಯಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಗೌರವಾಧ್ಯಕ್ಷೆಯಾಗಿರುವ ಅಶ್ವಿನಿ ಗೌಡ ಅವರಿಗೆ ಕನ್ನಡವೇ ಸರಿಯಾಗಿ ಬರೆಯೋಕೆ ಬರೋದಿಲ್ವಲ್ಲ ಅನ್ನೋದು ಈ ಬೋರ್ಡ್ ನಲ್ಲಿ ಬರೆದಿರುವ ಅಕ್ಷರಗಳ ಮುಖಾಂತರ ಗೊತ್ತಾಗಿದೆ. ಛಲಗಾರ್ತಿ ಪದವನ್ನ ತಪ್ಪಾಗಿ ಬರೆದ ಅಶ್ವಿನಿ ಗೌಡ ಮೊದಲಿಗೆ ಛಲಗಾರ್ತಿ ಅಶ್ವಿನಿ ಎಂದು ಬರೆಯಲಾಗಿತ್ತು. ಬಳಿಕ ಅದನ್ನು ಹೊಡೆದು ಛಲಗರ್ತಿ ಎಂದು ಬರೆದುಕೊಂಡಿದ್ದಾರೆ. ಕನ್ನಡದಲ್ಲಿ ಛಲಗಾರ್ತಿ ಅಶ್ವಿನಿ ಎಂದು ಬರೆದರೆ ಸರಿಯಾಗುತ್ತೆ. ಅವರು ಬಳಸಿದ ಹ್ಯಾಶ್ ಟ್ಯಾಗ್ ನಲ್ಲೂ ಆಕೆ ತಪ್ಪು ಮಾಡಿದ್ದಾರೆ. ಹಠವಾದಿ ಅಶ್ವಿನಿ ಎನ್ನುವ ಬದಲು ಹಠವಾದಿ ಅಶ್ವಿನಿ ಎಂದು ಬರೆದಿದ್ದಾರೆ. ಇದಕ್ಕೆ ಕಮೆಂಟ್ ಮಾಡಿರುವ ಹಲವರು ಅಶ್ವಿನಿಯನ್ನ ಟೀಕಿಸುತ್ತಿದ್ದಾರೆ. ಇದ್ರ ಬಗ್ಗೆ ಖುದ್ದಾಗಿ ಅಶ್ವಿನಿ ಗೌಡ ಅವರು ಹೊರಗೆ ಬಂದ ನಂತರವೇ ಆನ್ಸರ್ ಮಾಡಕ್ಕಾಗತ್ತೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಕನ್ನಡದ ಹೋರಾಟಗಾರ್ತಿಯಾದಂತಹವರೇ ಈ ರೀತಿ ತಪ್ಪು ಮಾಡಿದಾಗ, ಅಥವಾ ಅದನ್ನ ಅವರು ನೋಡ್ಲಿಲ್ವಾ, ಇನ್ನ ಸರಿಯಾಗಿ ತಿಳಿದು ಬಂದಿಲ್ಲ. ಇದನ್ನ ಅವರೇ ಖುದ್ದಾಗಿ ಆನ್ಸರ್ ಮಾಡ್ಬೇಕು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೆವಾಣಿ. ಅಶ್ವಿನಿ ಗೌಡ ಅವರು ಮಾಡಿದ್ದು ಸರಿನಾ ತಪ್ಪ? ಅದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ.